ಆರ್ಟೆಮಿಸ್ ಎಂಬ ವ್ಯಕ್ತಿಯ ಅದ್ಭುತವಾದ ಮನೆಯೊಂದಿಗೆ ಕತೆ ಪ್ರಾರಂಭವಾಗ್ತದೆ. ಆ ಸಮಯದಲ್ಲಿ ಆರ್ಟೆಮಿಸ್ ಮನೆಯಲ್ಲಿ ಇಲ್ಲದಿದ್ದಾಗ ಅಲ್ಲಿ ಪೊಲೀಸರು ಬಂದು ಮನೆಯೊಳಗೆ ಬಹಳ ಬೆಲೆ ಬಾಳುವ ವಸ್ತುಗಳನ್ನು ಪತ್ತೆ ಹಚ್ಚುತ್ತಾರೆ. ಅವರಿಗೆ ಇದು ಆರ್ಟೆಮಿಸ್ ಕದ್ದದ್ದೇ ಇರಬಹುದು ಎಂಬ ಅನುಮಾನ ಮೂಡುತ್ತದೆ. ಆತ ಈಗಾಗಲೇ ಅಲ್ಲಿಂದ ಓಡಿ ಹೋಗಿದ್ದಾನೆಂದು ಅವರು ಭಾವಿಸ್ತಾರೆ. ಪೊಲೀಸರು ಆರ್ಟೆಮಿಸ್ನನ್ನು ಎಲ್ಲೆಡೆ ಹುಡುಕ್ತಾರೆ, ಆದರೆ ಅವನು ಸಿಗುವುದಿಲ್ಲ. ಬದಲಿಗೆ ಅಲ್ಲಿ ಮತ್ತೊಬ್ಬ ದೈತ್ಯ ವ್ಯಕ್ತಿ ಸಿಗ್ತಾನೆ. ಅವನನ್ನು ಬಂಧಿಸಿ ತನಿಖೆಗೆ ಕರೆದುಕೊಂಡು ಹೋಗ್ತಾರೆ. ಆ ವ್ಯಕ್ತಿಯನ್ನು ನೇರವಾಗಿ ಯೂನಿಟ್ಗೆ ಕರೆದುಕೊಂಡು ಹೋಗಿ ಅವನಿಗೆ ಆರ್ಟೆಮಿಸ್ ಹೇಗೆ ಪರಿಚಯ ಮತ್ತು ನಿಜವಾಗಿಯೂ ಆರ್ಟೆಮಿಸ್ ಕಳ್ಳತನ ಮಾಡಿದ್ದಾನೆಯೇ ಎಂಬುದನ್ನು ವಿಚಾರಿಸ್ತಾರೆ. ಅವನು ನನಗಿದ್ರ ಬಗ್ಗೆ ಏನೂ ಗೊತ್ತಿಲ್ಲ, ಆದರೆ ಈ ಬಾರಿ ಆರ್ಟೆಮಿಸ್ನ ಮನೆಯಲ್ಲೇ ಕಳ್ಳತನವಾಗಿದೆ. ಅಂದರೆ ಆರ್ಟೆಮಿಸ್ನ ಮನೆಯಿಂದ ಕೆಲವು ವಸ್ತುಗಳು ಕಳವುಗೊಂಡಿವೆ. ಅದನ್ನು ಕದ್ದವನು ಬೇರೆ ಯಾರೂ ಅಲ್ಲ, ಅವನ ಮಗನೇ ಎಂದು ಹೇಳ್ತಾನೆ. ಪೊಲೀಸರು ಆಶ್ಚರ್ಯದಿಂದ ನೀನು ಏನು ಹೇಳ್ತಿದ್ದೀಯಾ, ತನ್ನದೇ ಮಗ ತನ್ನ ಮನೆಯಲ್ಲೇ ಯಾಕೆ ಕಳ್ಳತನ ಮಾಡ್ತಾನೆ ಎಂದು ಕೇಳ್ತಾರೆ. ಆ ವ್ಯಕ್ತಿ ನನ್ನ ಮಾತು ನಂಬಬೇಕೆಂದು ಬಲವಂತವಿಲ್ಲ, ಆದರೆ ಮೊದಲು ನಾನು ನಿಮಗೆ ಆರ್ಟೆಮಿಸ್ನ ಮಗನ ಬಗ್ಗೆ ಸ್ವಲ್ಪ ವಿಷಯಗಳನ್ನು ಹೇಳುತ್ತೇನೆ ಎನ್ನುತ್ತಾನೆ. ಆರ್ಟೆಮಿಸ್ನ ಮಗ ಎಷ್ಟು ಬುದ್ಧಿವಂತನಾಗಿದ್ದಾನೋ ಅಷ್ಟೇ ಅಸಭ್ಯನೂ ಆಗಿದ್ದ. ಶಾಲೆಯಲ್ಲಿಯೂ ಎಲ್ಲರೊಂದಿಗೆ ಜಗಳವಾಡುತ್ತಿದ್ದ, ಯಾರಿಗೂ ಗೌರವ ಕೊಡುತ್ತಿರಲಿಲ್ಲ. ಪ್ರಿನ್ಸಿಪಲ್ನನ್ನು ತನ್ನ ಕಾಲಿನ ಧೂಳಂತೆ ನೋಡುತ್ತಿದ್ದ. ಇದರಿಂದ ಎಲ್ಲರೂ ಅವನಿಂದ ಬೇಸತ್ತು ಹೋಗಿದ್ದರು ಮತ್ತು ಅವನ ವರ್ತನೆಗೆ ಬೆಚ್ಚಿ ಬಿದ್ದರು. ಆದರೆ ಅವನು ಓದಿನಲ್ಲಿ ಉತ್ತಮ ಅಂಕಗಳನ್ನು ಪಡೆಯುತ್ತಿದ್ದುದರಿಂದ ಯಾರೂ ಅವನಿಗೆ ಏನೂ ಹೇಳಲು ಸಾಧ್ಯವಾಗುತ್ತಿರಲಿಲ್ಲ. ಆರ್ಟೆಮಿಸ್ನ ಮಗ ಯಾರಿಗಾದ್ರೂ ಗೌರವ ಕೊಡ್ತಿದ್ದಾನೆಂದರೆ ಅದು ತನ್ನ ತಂದೆ ಆರ್ಟೆಮಿಸ್ಗೆ ಮಾತ್ರ. ಆರ್ಟೆಮಿಸ್ ಕೂಡ ಪ್ರತಿದಿನ ಮಗನಿಗೆ ಕಥೆಗಳಿಂದ ಹೇಳುತ್ತಿದ್ದ. ಅವುಗಳಲ್ಲಿ ಹೆಚ್ಚಿನವು ಪೌರಾಣಿಕ ಕಥೆಗಳಾಗಿದ್ದವು. ಮಗನಿಗೂ ಅವುಗಳಲ್ಲಿ ತುಂಬ ಆಸಕ್ತಿ ಇತ್ತು, ಆದರೆ ಆರ್ಟೆಮಿಸ್ಗೆ ಕತೆ ಹೇಳಲು ಹೆಚ್ಚು ಸಮಯ ಸಿಗುತ್ತಿರಲಿಲ್ಲ. ಆದರೂ ಸಹ ಸಮಯ ಸಿಕ್ಕಾಗಲೆಲ್ಲ ಮಗನಿಗೆ ಕತೆ ಹೇಳುತ್ತಿದ್ದ. ಒಂದು ದಿನ ಅವನಿಗೆ ತುರ್ತಾಗಿ ಎಲ್ಲಿಗೋ ಹೋಗಬೇಕಾಯಿತು. ಮಗನು ತಡೆಯಲು ಪ್ರಯತ್ನಿಸಿದರೂ ಅವನು ನಿಲ್ಲದೆ ಹೊರಟು ಹೋದ. ಮುಂದಿನ ಬೆಳಿಗ್ಗೆ ಆರ್ಟೆಮಿಸ್ನ ಮಗ ಎದ್ದಾಗ ಹೊರಗೆ ಅವರ ಮನೆಯ ವಿಶೇಷ ಸದಸ್ಯರಲ್ಲಿ ಒಬ್ಬನಾದ ಬಾಡಿಗಾರ್ಡ್ನನ್ನು ನೋಡುತ್ತಾನೆ. ಅವನು ಫೋನ್ನಲ್ಲಿ ಯಾರೊಂದಿಗೋ ಮಾತನಾಡುತ್ತಿದ್ದಾಗ ಇಂದು ಆರ್ಟೆಮಿಸ್ ಎಲ್ಲಿಗೆ ತಲುಪಬೇಕಾಗಿತ್ತೋ ಅಲ್ಲಿಗೆ ತಲುಪಲು ಸಾಧ್ಯವಾಗುವುದಿಲ್ಲ ಎಂದು ಹೇಳುತ್ತಾನೆ. ಈ ವಿಷಯ ಆರ್ಟೆಮಿಸ್ನ ಮಗನಿಗೆ ತುಂಬ ವಿಚಿತ್ರವಾಗಿ ತೋರುತ್ತದೆ. ತಕ್ಷಣ ಅವನು ನ್ಯೂಸ್ ನೋಡ್ ಶುರು ಮಾಡ್ತಾನೆ. ಅಲ್ಲಿ ಕೂಡ ಅದೇ ಸುದ್ದಿ ಬರ್ತಿತ್ತು, ಆರ್ಟೆಮಿಸ್ ಮಧ್ಯದಲ್ಲೇ ಅಪಹರಣಕ್ಕೊಳಗಾಗಿದ್ದಾನೆ. ಕಾರಣ ಅವನ ಮೇಲೆ ಹಲವು ಕಳ್ಳತನಗಳು ಮತ್ತು ದರೋಡೆಗಳ ಆರೋಪವಿತ್ತು. ವರದಿಗಳ ಪ್ರಕಾರ ಆರ್ಟೆಮಿಸ್ ಮಾಡಿದ ಕಳ್ಳತನ ಸಾಮಾನ್ಯ ಕಳ್ಳನಿಂದ ಸಾಧ್ಯವಾಗಿದಷ್ಟು ದೊಡ್ಡದು, ಏಕೆಂದರೆ ಕಳವುಗೊಂಡ ವಸ್ತುಗಳು ಅತ್ಯಂತ ಅಮೂಲ್ಯ ಮತ್ತು ದುಬಾರಿಯಾಗಿದ್ದವು. ಈ ವಿಷಯವನ್ನು ಕೇಳಿದಾಗ ಆರ್ಟೆಮಿಸ್ನ ಮಗನಿಗೆ ನಂಬಿಕೆ ಬರಲಿಲ್ಲ. ಅಷ್ಟರಲ್ಲಿ ಫೋನ್ ರಿಂಗ್ ಆಗ್ತದೆ. ಅವನು ಫೋನ್ ಸ್ವೀಕರಿಸಿದಾಗ ಅಪರಿಚಿತ ವ್ಯಕ್ತಿಯೊಬ್ಬನು ಕರೆ ಮಾಡಿದ. ಅವನೇ ಆರ್ಟೆಮಿಸ್ನನ್ನು ಅಪಹರಿಸಿದ್ದ ವ್ಯಕ್ತಿ. ಅವನು, ನಿನ್ನ ತಂದೆ ನನ್ನ ಬಳಿ ಇದ್ದಾನೆ, ನೀನು ನನಗೆ ಎಕ್ಯುಲಸ್ ಹುಡುಕಿ ಕೊಡದವರೆಗೆ ಅವನನ್ನು ಬಿಡುವುದಿಲ್ಲ ಎಂದು ಹೇಳ್ತಾನೆ. ಈ ಮಾತು ಆರ್ಟೆಮಿಸ್ನ ಮಗನಿಗೆ ಏನೂ ಅರ್ಥವಾಗಿಲ್ಲ. ತಕ್ಷಣವೇ ಅವನು ಬಾಡಿಗಾರ್ಡ್ ಬಳಿ ಹೋಗಿ ಈ ಎಕ್ಯುಲಸ್ ಎಂದರೆ ಏನು, ನಿಮಗೆ ಗೊತ್ತೇ ಎಂದು ಕೇಳ್ತಾನೆ. ಬಾಡಿಗಾರ್ಡ್, ನನಗಿದ್ರ ಬಗ್ಗೆ ಗೊತ್ತಿಲ್ಲ, ಆದರೆ ನಿನ್ನ ತಂದೆ ಸಂಶೋಧನೆ ಮಾಡ್ತಿದ್ದ ಬೇಸ್ಮೆಂಟ್ಗೆ ನಿನ್ನನ್ನು ಕರೆದೊಯ್ತೇನೆ. ಅಲ್ಲಿ ನಿನ್ನ ಪೂರ್ವಜರು ಸಂಶೋಧನೆ ಮಾಡಿದ್ರು, ಅಂದರೆ ನಿನ್ನ ತಂದೆ ಅವ್ರ ತಂದೆ ಹೀಗೆ ಮುಂದುವರೆದು. ಈ ಸಂಶೋಧನೆ ಬಹಳ ಪವರ್ಫುಲ್, ಯಾಕೆಂದರೆ ಇದು ಹಲವು ವರ್ಷಗಳಿಂದ ನಡೆಯುತ್ತಿದೆ ಎಂದು ಹೇಳ್ತಾನೆ. ಆರ್ಟೆಮಿಸ್ನ ಮಗ ಬಾಡಿಗಾರ್ಡ್ ಜೊತೆ ಬೇಸ್ಮೆಂಟ್ಗೆ ಹೋದಾಗ ಹಳೆಯ ಕಾಲದಲ್ಲಿ ನಿಜವಾಗಿಯೂ ಫೇರೆಸ್ ಇದ್ದರು. ಫೇರೆಸ್ ಎಂದರೆ ಯಕ್ಷ ಅಥವಾ ಯಕ್ಷಿಣಿಯರು. ಆದರೆ ಮಾನವರೊಂದಿಗೆ ಯುದ್ಧ ಮಾಡಿದ ನಂತರ ಅವರು ನಾಶವಾಗಿ ಬಿಟ್ಟರು ಎಂದು ತಿಳಿದುಕೊಳ್ತಾನೆ. ಅವರಿಗೆ ಎಕ್ಯುಲಸ್ ಎಲ್ಲಿದೆ ಎಂಬುದು ಅರ್ಥವಾಗುತ್ತಿರಲಿಲ್ಲ. ಆಗ ಬಾಡಿಗಾರ್ಡ್, ಬಹುಶಃ ಅವರು ತಮ್ಮ ಡೈರಿಯಲ್ಲಿ ಇದನ್ನು ಬರೆದಿರಬಹುದು, ಆದರೆ ಆ ಡೈರಿ ಎಲ್ಲಿದೆ ಎಂಬುದು ನನಗೆ ಗೊತ್ತಿಲ್ಲ, ಬಹುಶಃ ಅದನ್ನು ಅವರು ತೆಗೆದುಕೊಂಡು ಹೋಗಿರಬಹುದು ಎಂದು ಹೇಳುತ್ತಾನೆ. ಆರ್ಟೆಮಿಸ್ನ ಮಗ, ಇಲ್ಲ, ಅವ್ರ ಜೊತೆಗೆ ತೆಗೆದುಕೊಂಡು ಹೋಗಿದ್ರೆ ವ್ಯಕ್ತಿ ನನಗೆ ಕರೆ ಮಾಡಿ ಕೇಳುತ್ತಿರಲಿಲ್ಲ, ಡೈರಿ ಇಲ್ಲಿಯೇ ಇರಬೇಕು, ಹುಡುಕೋಣ ಎಂದು ಹೇಳುತ್ತಾನೆ. ಬಹಳ ಹುಡುಕಾಟದ ನಂತರ ಡೈರಿ ಸಿಕ್ಕಿದೆ. ಅದನ್ನು ಓದಿದಾಗ ಆರ್ಟೆಮಿಸ್ನ ಮಗನಿಗೆ ಎಕ್ಯುಲಸ್ ಬಗ್ಗೆ ಸ್ಪಷ್ಟವಾಗಿ ಬರೆಯಲ್ಪಟ್ಟಿರೋದು ಗೊತ್ತಾಗ್ತದೆ. ನಂತರ ಓದ್ತಾ ಹೋದಂತೆ ಫೇರೆಸ್ಗಳ ಬಗ್ಗೆ ಕೂಡ ಬರೆದಿರುತ್ತೆ. ಇಲ್ಲಿ ಸೀನ್ ಬದಲಾಗ್ತದೆ. ಒಂದು ಅದ್ಭುತ ಸ್ಥಳವನ್ನು ತೋರಿಸಲಾಗ್ತದೆ. ಅಲ್ಲಿ ಫೇರೆಸ್ಗಳು ವಾಸಿಸ್ತಿದ್ರು. ಅವರು ಸಂಪೂರ್ಣ ಸ್ವಾತಂತ್ರ್ಯದೊಂದಿಗೆ ಆಕಾಶದಲ್ಲಿ ಹಾರ್ತಿದ್ರು. ಆ ಸ್ಥಳ ಸಂಪೂರ್ಣ ಮಾಂತ್ರಿಕಮಯವಾಗಿದ್ದು ಅತ್ಯಂತ ಸುಂದರವಾಗಿ ಕಾಣಿಸುತ್ತಿತ್ತು. ಅಲ್ಲಿ ನಾವು ಹೋಲಿ ಶಾಟ್ ಎಂಬ ಹುಡುಗಿಯನ್ನು ನೋಡ್ತೇವೆ. ಅವಳು ಅಲ್ಲಿ ಪೊಲೀಸ್ ಮುಖ್ಯಸ್ಥೆಯಾಗಿದ್ಲು. ಅವಳು ಆ ದೈತ್ಯ ವ್ಯಕ್ತಿಯನ್ನು ಬಂಧಿಸಿ ಕರೆದುಕೊಂಡು ಹೋಗ್ತಾಳೆ. ಅದೇ ಸಮಯದಲ್ಲಿ ನಾವು ಮತ್ತೊಬ್ಬ ಫೇರಿಯನ್ನು ನೋಡ್ತೇವೆ. ಅವಳು ಹುಡ್ ಧರಿಸಿದಳು. ಅವಳ ಮುಖವನ್ನು ತೋರಿಸಲಾಗುವುದಿಲ್ಲ, ಏಕೆಂದರೆ ಆ ಹುಡ್ ಧರಿಸಿದ ಫೇರಿ ಒಬ್ಬ ಪುರುಷ ಫೇರಿಯನ್ನು ಬಂಧಿಸಿದ್ದಳು. ಅವಳು ಅವನ ಬಳಿ ಬಂದು, ನಾನು ನಿನ್ನನ್ನು ಒಂದು ಷರತ್ತಿನ ಮೇಲೆ ಬಿಡುತ್ತೇನೆ, ನೀನು ಫೇರಿಸ್ಗಳ ಲೋಕಕ್ಕೆ ಹೋಗಿ ಅಲ್ಲಿ ಏನಾಗುತ್ತಿದೆ ಎಂಬುದನ್ನು ನನಗೆ ತಿಳಿಸಬೇಕು. ಮುಖ್ಯವಾಗಿ ನೀನು ನನಗೆ ಎಕ್ಯುಲಸ್ ತಂದುಕೊಡ್ಬೇಕಂತ ಹೇಳ್ತಾಳೆ. ಎಕ್ಯುಲಸ್ ಒಂದು ಮಾಂತ್ರಿಕ ವಸ್ತುವಾಗಿತ್ತು. ಅದರಿಂದ ಯಾವುದೇ ಮನುಷ್ಯ ಅಥವಾ ಯಾವುದೇ ಜೀವಿ ಜಗತ್ತಿನ ಯಾವ ಮೂಲೆಯಲ್ಲಾದರೂ ಕ್ಷಣಾರ್ಧದಲ್ಲಿ ಟೆಲಿಪೋರ್ಟ್ ಆಗ್ಬೋದಿತ್ತು. ನಂತರ ಫೇರಿಸ್ಗಳ ಲೋಕದಲ್ಲಿ ನಾವು ಒಂದು ಕಮಾಂಡರ್ ಲೇಡಿಯನ್ನು ನೋಡ್ತೇವೆ. ಅವಳ ವಯಸ್ಸು ಸುಮಾರು 800 ವರ್ಷಗಳಿಗಿಂತ ಹೆಚ್ಚಾಗಿರುತ್ತದೆ. ಅವಳು ತುಂಬ ವೃದ್ಧೆಯಾಗಿದ್ದರೂ ಎಲ್ಲರಿಗೂ ನೀವು ಯಾವ ರೀತಿಯಲ್ಲಾದರೂ ಎಕ್ಯುಲಸ್ ಅನ್ನು ಹುಡುಕಲೇಬೇಕು ಎಂದು ಹೇಳ್ತಾರೆ. ಅಲ್ಲಿ ಆ ಹುಡ್ ಧರಿಸಿದ ದುಷ್ಟ ಫೇರಿಯ ಗುಪ್ತಚರ ಕೂಡ ಇದ್ದನು. ಅಂದರೆ ಅವಳೇ ಕಳುಹಿಸಿದ್ದ ಆ ಪುರುಷ ಫೇರಿ ಫೇರಿಸ್ಗಳ ಮೇಲೆ ನಿಗಾ ಇಡಲು ಬಂದಿದ್ದನು. ಅವನು ಕಮಾಂಡರ್ ಲೇಡಿಯ ಎಲ್ಲಾ ಮಾತುಗಳನ್ನು ಕೇಳ್ತಾನೆ. ಅಷ್ಟರಲ್ಲಿ ಹೋಲಿ ಕಮಾಂಡರ್ ಲೇಡಿಯ ಬಳಿ ಬಂದು, ನನಗೆ ನನ್ನ ತಂದೆಯನ್ನು ಹುಡುಕಬೇಕು ಎಂದು ಹೇಳ್ತಾಳೆ. ಆದರೆ ಕಮಾಂಡರ್ ಲೇಡಿ ಇದೀಗ ಸಾಧ್ಯವಿಲ್ಲ ಎಂದು ಹೇಳ್ತಾರೆ. ಇನ್ನೊಂದು ಕಡೆ ನಾವು ಆರ್ಟೆಮಿಸ್ನ ಮಗನ ಮತ್ತು ಅವನ ಬಾಡಿಗಾರ್ಡ್ನನ್ನು ನೋಡ್ತೀವಿ.
ಅವರು ಎಕ್ಯುಲೆಸ್ ಎಲ್ಲಿದೆ ಎಂಬುದನ್ನು ಪತ್ತೆ ಹಚ್ಚಲು ಪ್ರಯತ್ನಿಸುತ್ತಿದ್ದರು. ಬಾಡಿಗಾರ್ಡ್ ತನ್ನ ಮಗಳನ್ನು ಆರ್ಟೆಮಿಸ್ನ ಮಗನಿಗೆ ಸಹಾಯ ಮಾಡಲು ಕರೆದುಕೊಂಡು ಬರ್ತಾನೆ. ಅವರು ಇಬ್ಬರು ಮಾತುಕತೆ ನಡೆಸುತ್ತಾರೆ. ಆಗ ಆರ್ಟೆಮಿಸ್ನ ಮಗ ಆ ಹುಡುಗಿಗೆ, ನನ್ನ ತಂದೆ ಫೇರಿಸ್ಗಳು ಯಾವಾಗಲೂ ಭೇಟಿ ನೀಡುವ ಒಂದು ಸ್ಥಳದ ಬಗ್ಗೆ ನನಗೆ ಹೇಳಿದ್ರು, ಆದ್ದರಿಂದ ನಾವು ಆ ಸ್ಥಳವನ್ನೇ ಹುಡುಕಬೇಕು ಎಂದು ಹೇಳ್ತಾನೆ. ಅದೇ ಸಮಯಕ್ಕೆ ಬೇರೆ ಯಾರೂ ಅಲ್ಲಿಗೆ ಹೋಗಲು ಸಿದ್ಧರಿಲ್ಲದ ಕಾರಣ ಕಮಾಂಡರ್ ಲೇಡಿ ಹೋಲಿಗೆ ಒಂದು ಸ್ಥಳಕ್ಕೆ ಹೋಗಲು ಅನುಮತಿ ನೀಡುತ್ತಾಳೆ. ಅಷ್ಟರಲ್ಲಿ ಆ ಸ್ಪೈ ಫೇರಿ ಬಂದು ಕಮಾಂಡರ್ ಲೇಡಿಗೆ, ಹೋಲಿ ಶಾಟ್, ನಿಮ್ಮ ಮಾತು ಕೇಳದೆ ಹಠದಿಂದ ಹೊರಟು ಹೋದಳು. ಅವಳ ತಂದೆಯೂ ಕೂಡ ನಿಮ್ಮನ್ನು ಮೋಸಗೊಳಿಸಿದ್ದ. ಈಗ ಅವಳು ಕೂಡ ನಿಮ್ಮ ಮಾತನ್ನು ಪಾಲಿಸುತ್ತಿಲ್ಲ ಎಂದು ಹೇಳ್ತಾನೆ. ಆಗ ಕಮಾಂಡರ್ ಲೇಡಿ, ಅದು ಸತ್ಯವಲ್ಲ, ಅವಳು ನನ್ನ ಅನುಮತಿಯಿಂದಲೇ ಹೋಗಿದ್ದಾಳೆ ಎಂದು ಉತ್ತರಿಸುತ್ತಾಳೆ. ಇನ್ನೊಂದು ಕಡೆ ನಾವೊಂದು ಕಾರ್ಯಕ್ರಮವನ್ನು ನೋಡ್ತೀವಿ. ಅದು ಮದುವೆಯಂತೆ ಕಾಣ್ತಿತ್ತು. ಎಲ್ಲರೂ ಸಂತೋಷದಿಂದ ನೃತ್ಯ ಮಾಡ್ತಿದ್ರು. ಆದರೆ ಅಷ್ಟರಲ್ಲಿ ಒಂದು ದೊಡ್ಡ ದೈತ್ಯ ಜೀವಿ ಅಲ್ಲಿ ಕಾಣಿಸ್ಕೊಂಡಿತ್ತು. ಅದರ ಜೊತೆ ಹೋಲಿ ಶಾಟ್ ಯುದ್ಧ ಮಾಡ್ತಾಳೆ, ಆದರೆ ಅವಳು ಅದನ್ನು ಸೋಲಿಸಲು ಸಾಧ್ಯವಾಗುವುದಿಲ್ಲ. ಫೆರಿಲ್ಯಾಂಡ್ನಿಂದ ಈ ಎಲ್ಲವನ್ನು ನೋಡ್ತಿದ್ದ ಕಮಾಂಡರ್ ಲೇಡಿ ಆ ದೈತ್ಯ ಜೀವಿ ಜೊತೆ ಎಲ್ಲರನ್ನೂ ಮತ್ತು ಆ ಸ್ಥಳವನ್ನು ಸಂಪೂರ್ಣವಾಗಿ ಫ್ರೀಸ್ ಮಾಡ್ತಾಳೆ. ಅದಾದ ನಂತರ ಹೋಲಿ ಎಲ್ಲರ ಮೇಲೂ ಮ್ಯಾಜಿಕ್ ಮಾಡ್ತಾಳೆ. ಇದರಿಂದ ಅವ್ರಿಗೆ ಏನೂ ನೆನಪಾಗುವುದಿಲ್ಲ, ಅಲ್ಲಿ ಏನಾಯಿತು ಎಂಬುದೇ ಮರೆತು ಹೋಗುತ್ತದೆ. ನಂತರ ಹೋಲಿ ಆ ದೈತ್ಯ ಜೀವಿಯನ್ನು ತನ್ನೊಂದಿಗೆ ಕರೆದುಕೊಂಡು ಹೋಗ್ತಾಳೆ. ಆದರೆ ಹೋಲಿಗೆ ಇನ್ನೊಂದು ಸ್ಥಳಕ್ಕೂ ಹೋಗಬೇಕಾಗಿತ್ತು. ಅದು ಕಮಾಂಡರ್ ಲೇಡಿ ಅವಳಿಗೆ ಕಳಿಸಿದ ಸ್ಥಳ. ಆದರೆ ಈಗ ಅವಳು ತನ್ನ ತಂದೆಯನ್ನು ಹುಡುಕಲು ಹೊರಟಿದ್ದಳು. ಅದು ಅವನು ಕೊನೆಯ ಬಾರಿ ಹೋದ ಸ್ಥಳಕ್ಕೆ. ಅವಳು ಅಲ್ಲಿ ಹೋಗಲು ತಿರುಗಿದಾಗ ಆರ್ಟೆಮಿಸ್ನ ಮಗ ಅಲ್ಲಿ ಅವಳನ್ನು ಕಾಯ್ತಿದ್ದನು. ಹೋಲಿ ಬಂದ ತಕ್ಷಣ ಅವನು ಅವಳನ್ನು ಬಂಧಿಸಿ ಮನೆಗೆ ಕರೆದುಕೊಂಡು ಹೋಗ್ತಾನೆ. ಮನೆಗೆ ತಂದು ಅವಳನ್ನು ಒಂದು ಪಂಜರದಲ್ಲಿ ಹಾಕ್ತಾರೆ. ಮತ್ತು ಯಾರಾದರೂ ಅವಳೊಂದಿಗೆ ಮಾತನಾಡುವಾಗ ಅವರು ವಿಶೇಷವಾದ ಕನ್ನಡಕವನ್ನು ಧರಿಸುತ್ತಿದ್ದರು. ಯಾಕೆಂದರೆ ಫೇರಿ ಯಾರ ಕಣ್ಣಿನಲ್ಲಿ ನೋಡಿದರೂ ಅವಳಿಗೆ ಅವರನ್ನು ಹಿಪ್ನಾಟೈಸ್ ಮಾಡೋ ಶಕ್ತಿ ಇತ್ತು. ಇನ್ನೊಂದು ಕಡೆ ಫೇರ್ಲ್ಯಾಂಡಲ್ಲಿ ಎಲ್ಲರೂ ತುಂಬ ಚಿಂತಿತರಾಗಿದ್ದರು. ಅವರು ಹೋಲಿಯನ್ನು ಮರಳಿ ತರಲು ಪ್ರಯತ್ನಿಸುತ್ತಿದ್ದರು. ಕೊನೆಗೆ ಅವರು ಕೆಲವು ಫೇರೀಸ್ಗಳನ್ನು ಆರ್ಟೆಮಿಸ್ನ ಮಗ ಇರುವ ಸ್ಥಳಕ್ಕೆ ಕಳುಹಿಸಬೇಕು ಎಂದು ನಿರ್ಧರಿಸುತ್ತಾರೆ. ಅವರು ಆ ಸ್ಥಳವನ್ನು ಸಹ ಟೈಮ್ ಫ್ರೀಸ್ ಮಾಡುತ್ತಾರೆ. ಆದರೆ ಅದರ ಪರಿಣಾಮ ಆರ್ಟೆಮಿಸ್ನ ಮಗ ಮತ್ತು ಅವನ ಬಾಡಿಗಾರ್ಡ್ ಮೇಲೆ ಆಗುವುದಿಲ್ಲ. ಅಲ್ಲಿ ಎಲ್ಲ ಫೇರೀಸ್ಗಳು ಬಂದು ಇವ್ರ ಮೇಲೆ ದಾಳಿ ಮಾಡುತ್ತವೆ. ಇದನ್ನು ನೋಡಿ ಆರ್ಟೆಮಿಸ್ನ ಮಗ ಅವರ ಜೊತೆ ಯುದ್ಧ ಮಾಡುತ್ತಾನೆ. ನಂತರ, ನಿಲ್ಲಿ, ನಾವು ಶಾಂತಿಯುತವಾಗಿ ಮಾತನಾಡಲಾರರವೆ. ನೀವು ನನ್ನ ಮಾತು ಕೇಳದಿದ್ದರೆ ನಾನು ಸಂಪೂರ್ಣ ಜಗತ್ತಿಗೆ ನಿಮ್ಮ ನಿಜವಾದ ಅಸ್ತಿತ್ವವನ್ನು ಬಹಿರಂಗಪಡಿಸುತ್ತೇನೆ ಎಂದು ಹೇಳುತ್ತಾನೆ. ಇನ್ನೊಂದು ಕಡೆ ಈ ಎಲ್ಲವನ್ನ ಆ ಹುಡ್ ಧರಿಸಿದ ಆರ್ಟೆಮಿಸ್ನನ್ನು ಅಪಹರಿಸಿದ ದುಷ್ಟ ಫೇರಿ ಕೂಡ ನೋಡ್ತಿದ್ದಳು. ಅವಳು ಆರ್ಟೆಮಿಸ್ಗೆ, ನಿನ್ನ ಮಗ ಏನ್ ಮಾಡ್ತಿದ್ದಾನೆ, ಈ ಸಂಪೂರ್ಣ ಯೋಜನೆಯನ್ನು ಏಕೆ ಹಾಳು ಮಾಡ್ತಿದ್ದಾನೆ, ನಿನ್ನ ಜೀವ ಅಪಾಯದಲ್ಲಿದೆ ಎಂದು ಅವನಿಗೆ ಗೊತ್ತಿಲ್ಲವೇ ಎಂದು ಕೇಳ್ತಾಳೆ. ಇಲ್ಲಿ ಸೀನ್ ಬದಲಾಗ್ತದೆ. ಕಮಾಂಡರ್ ಲೇಡಿ ಆ ದೈತ್ಯ ವ್ಯಕ್ತಿಯನ್ನು ಕರೆದು, ನಿನಗೆ ಬೇಗನೆ ಶಿಕ್ಷೆ ವಿಧಿಸಲಾಗುವುದು ಎಂಬುದು ನಿನಗೆ ಗೊತ್ತಿದೆ, ಆದರೆ ನೀನು ನಮ್ಮ ಸಹಾಯ ಮಾಡಿದರೆ ನಾವು ನಿನ್ನನ್ನು ಬಿಡಬಹುದು ಮತ್ತು ನಿನ್ನ ಶಿಕ್ಷೆಯನ್ನು ಕಡಿಮೆ ಮಾಡಬಹುದು ಎಂದು ಹೇಳ್ತಾಳೆ. ಇನ್ನೊಂದು ಕಡೆ ನಾವು ಆರ್ಟೆಮಿಸ್ನ ಮಗನ ನೋಡ್ತೀವಿ. ಅವನು ಆ ಫೇರಿ ಹೋಲಿಯೊಂದಿಗೆ ಮಾತಾಡ್ತಿದ್ನು. ಅವನು, ನೀನು ನನಗೆ ಸಹಾಯ ಮಾಡ್ಬೋದೇ, ನನಗೆ ಎಕ್ಯುಲೆಸ್ ಹುಡುಕಿ ಕೊಡ್ಬೋದೇ, ಯಾಕಂದರೆ ನನ್ನ ತಂದೆಯನ್ನು ಆ ದುಷ್ಟ ಫೇರಿ ಅಪಹರಿಸಿದ್ದಾಳೆ ಎಂದು ಕೇಳ್ತಾನೆ. ಅದಕ್ಕೆ ಹೋಲಿ, ಇಲ್ಲ, ನಾನು ನಿನಗೆ ಸಹಾಯ ಮಾಡಲಾರೆ, ಇದರಿಂದ ನಿನ್ನ ಜೀವಕ್ಕೆ ಅಪಾಯವಾಗಬಹುದು ಎಂದು ಉತ್ತರಿಸ್ತಾಳೆ. ಅವಳು ತನ್ನ ತಂದೆಯ ಬಗ್ಗೆ ಹೇಳಲು ಆರಂಭಿಸ್ತಾಳೆ. ನನಗೆ ನೆನಪಿದೆ, ನನ್ನ ತಂದೆಯು ಎಕ್ಯುಲೆಸ್ ಅನ್ನು ಕಳ್ಳತನ ಮಾಡುವ ಪ್ರಯತ್ನದಲ್ಲಿ ಸಾವನ್ನಪ್ಪಿದ್ರು. ಆದರೆ ನಾನು ಇನ್ನೂ ಅವರನ್ನು ಹುಡುಕಲು ಪ್ರಯತ್ನಿಸುತ್ತಿದ್ದೇನೆ. ಆದರೆ ನೀನು ಇಂತಹ ಅಪಾಯ ತೆಗೆದುಕೊಳ್ಳಬೇಡ ಎಂದು ಹೇಳ್ತಾಳೆ. ಆರ್ಟೆಮಿಸ್ನ ಮಗ, ನನ್ನನ್ನು ಭಯಪಡಿಸಲು ಪ್ರಯತ್ನಿಸಬೇಡ. ನನಗೆ ಗೊತ್ತಿದೆ, ನಿನ್ನ ತಂದೆ ಯಾರನ್ನೂ ಮೋಸಗೊಳಿಸಲಿಲ್ಲ. ಅವ್ರ ಫೇರೀಸ್ ಮತ್ತು ಮನುಷ್ಯರನ್ನು ಒಟ್ಟಿಗೆ ನೋಡಲು ಬಯಸಿದ್ರು. ಅವ್ರ ಲೋಕವನ್ನು ಉಳಿಸಲು ಬಯಸಿದ್ರು. ಅವರು ನಿಜವಾಗಿಯೂ ಒಳ್ಳೆಯ ವ್ಯಕ್ತಿಯಾಗಿದ್ದರು ಎಂದು ಹೇಳ್ತಾನೆ. ಈ ಮಾತು ಹೋಲಿಗೆ ತುಂಬ ಇಷ್ಟವಾಗ್ತದೆ ಮತ್ತು ಅವಳು ಆರ್ಟೆಮಿಸ್ನ ಮಗನೊಂದಿಗೆ ಸ್ನೇಹ ಬೆಳೆಸ್ತಾಳೆ. ಇನ್ನೊಂದು ಕಡೆ ಕಮಾಂಡರ್ ಲೇಡಿ ಆ ದೈತ್ಯ ವ್ಯಕ್ತಿಗೆ, ನೀನು ಆರ್ಟೆಮಿಸ್ನ ಮನೆಗೆ ಹೋಗಬೇಕು, ಅಲ್ಲಿ ಎಕ್ಯುಲೆಸ್ ಇದ್ದೇ ಇರ್ತದೆ, ಅದನ್ನು ಹುಡುಕಿ ತಂದುಕೊಡು ಎಂದು ಆದೇಶ ನೀಡ್ತಾಳೆ. ದೈತ್ಯ ವ್ಯಕ್ತಿ ಆರ್ಟೆಮಿಸ್ನ ಮನೆಗೆ ತಲುಪ್ತಾನೆ. ಅವನು ಲಾಕರ್ ತೆರೆಯುತ್ತಿದ್ದಂತೆ ಅವನ ಮುಂದೆ ಎಕ್ಯುಲೆಸ್ ಕಾಣುತ್ತದೆ. ಅದನ್ನು ನೋಡಿ ಅವನು ತುಂಬ ಸಂತೋಷಗೊಳ್ತಾನೆ. ಆದರೆ ಅಷ್ಟರಲ್ಲಿ ಆರ್ಟೆಮಿಸ್ನ ಮಗ ಮತ್ತು ಹೋಲಿ ಅಲ್ಲಿ ಬರ್ತಾರೆ. ಆದರೆ ಆಗಲೇ ದೈತ್ಯ ವ್ಯಕ್ತಿ ತನ್ನ ಕಣ್ಣಿನ ಲೆನ್ಸ್ ಮೂಲಕ ಆ ದುಷ್ಟ ಫೇರಿಗೆ ಎಲ್ಲವನ್ನೂ ತೋರಿಸಿದ್ದಾನೆ. ಇದನ್ನು ನೋಡಿ ಆ ದುಷ್ಟ ಫೇರಿ ತನ್ನ ಸ್ಪೈಗೆ, ತಕ್ಷಣ ಆ ಸ್ಥಳಕ್ಕೆ ಹೋಗಿ ಅದನ್ನು ನನ್ನ ಬಳಿ ತಂದುಕೊಡು ಎಂದು ಹೇಳುತ್ತಾಳೆ. ಸ್ಪೈ ಹೊರಟು ಕಮಾಂಡರ್ ಲೇಡಿಯನ್ನು ಬಂಧಿಸುತ್ತಾನೆ. ಇದರಿಂದ ಅವಳು ಮುಂದೆ ಯಾರಿಗೂ ಆದೇಶ ನೀಡಲು ಸಾಧ್ಯವಾಗುವುದಿಲ್ಲ. ಅವರು ತಮ್ಮ ಸೇನೆಯೊಂದಿಗೆ ಅಲ್ಲಿಂದ ಹೊರಟು ಹೋಗುತ್ತಾರೆ. ಹೋಲಿ ಶಾಟ್ ಆ ಈವೆಂಟ್ನಿಂದ ಕರೆದುಕೊಂಡು ಬಂದಿದ್ದ ಆ ದೈತ್ಯನನ್ನು ಅವರು ಬಿಡುಗಡೆ ಮಾಡುತ್ತಾರೆ. ಆ ದೈತ್ಯ ಮಾನ್ಸ್ಟರ್ ಮತ್ತೆ ದಾಳಿ ಮಾಡಲು ಶುರು ಮಾಡುತ್ತಾನೆ. ಆದರೆ ಈಗ ಆ ದೈತ್ಯ ವ್ಯಕ್ತಿ ಯಾರು ಎಕ್ಯುಲೆಸ್ ನೋಡಿದ್ದಾನೋ ಅವನು ಆರ್ಟೆಮಿಸ್ನ ಮಗ ಮತ್ತು ಹೋಲಿ ಶಾಟ್ ಜೊತೆಗೂಡಿ ಒಂದಾಗುತ್ತಾನೆ ಮತ್ತು ಮಾನ್ಸ್ಟರ್ ದೈತ್ಯನ ವಿರುದ್ಧ ಹೋರಾಟ ಆರಂಭಿಸುತ್ತಾನೆ. ಮಾನ್ಸ್ಟರ್ ದೈತ್ಯ ಎಕ್ಯುಲೆಸ್ ಹಿಡಿಯಲು ಹೋಗುತ್ತಿದ್ದಾಗ ದೈತ್ಯ ವ್ಯಕ್ತಿ ಅದನ್ನು ತನ್ನ ಬಾಯಲ್ಲಿ ಹಾಕಿಕೊಂಡು ಸುರಕ್ಷಿತವಾಗಿರಿಸುತ್ತಾನೆ. ಹೋರಾಟದ ಸಮಯದಲ್ಲಿ ಅವನು ಸೀಲಿಂಗ್ನಲ್ಲಿ ಹಾಕಿದ್ದ ಲೈಟ್ ಹಿಡಿದು ತೂಗುತ್ತಿದ್ದನು. ಅವನ ಕೆಳಗೆ ಆರ್ಟೆಮಿಸ್ನ ಮಗ ನಿಂತಿದ್ದನು. ದೈತ್ಯ ಅವನ ಮೇಲೆ ಬೀಳುವ ಮುನ್ನ ಬಾಡಿಗಾರ್ಡ್ ತಕ್ಷಣ ಅವನನ್ನು ರಕ್ಷಿಸುತ್ತಾನೆ. ಆದರೆ ದೈತ್ಯ ಆರ್ಟೆಮಿಸ್ನ ಮಗನ ಬದಲು ಬಾಡಿಗಾರ್ಡ್ ಮೇಲೆ ಬಿದ್ದಿದ್ದರಿಂದ ಅವನು ಗಂಭೀರವಾಗಿ ಗಾಯಗೊಂಡಿದ್ದನು. ಹೋಲಿ ತಕ್ಷಣ ಮ್ಯಾಜಿಕ್ ಬಳಸಿ ಬಾಡಿಗಾರ್ಡ್ನನ್ನು ಗುಣಪಡಿಸುತ್ತಾನೆ. ಅಷ್ಟರಲ್ಲಿ ಟೈಮ್ ಫ್ರೀಸ್ ಆಗಲು ಆರಂಭವಾಗುತ್ತದೆ ಮತ್ತು ಎಲ್ಲಾ ಫೇರೀಸ್ ಅಲ್ಲಿಂದ ಓಡಿ ಹೋಗುತ್ತಾರೆ. ಆದರೆ ಹೋಲಿ ಶಾಟ್ ಅಲ್ಲಿಂದ ಹೋಗುವುದಿಲ್ಲ.
ಅವಳು ನೇರವಾಗಿ ಆರ್ಟೆಮಿಸ್ನ ಮಗನ ಬಳಿ ಬಂದು, ನನಗೆ ಗೊತ್ತಿದೆ, ಮನುಷ್ಯರು ಎಕ್ಯುಲಸ್ ಬಳಸಲು ಸಾಧ್ಯವಿಲ್ಲ, ಆದರೆ ನೀನು ನಿನ್ನ ತಂದೆಯನ್ನು ಮರಳಿ ತರಬೇಕಾಗಿದೆ. ಆದ್ದರಿಂದ ನಾನು ನಿನ್ನ ಮತ್ತು ನಿನ್ನ ತಂದೆಗಾಗಿ ಇದನ್ನು ಬಳಸುತ್ತೇನೆ ಎಂದು ಹೇಳುತ್ತಾಳೆ. ಎಲ್ಲರೂ ಒಂದು ಟೇಬಲ್ ಸುತ್ತ ಕುತ್ಕೋತಾರೆ. ಹೋಲಿ ಎಕ್ಯುಲಸ್ ಹಿಡಿದು ವಿಚಿತ್ರ ಮ್ಯಾಜಿಕ್ ಪ್ರಾರಂಭಿಸ್ತಾರೆ. ಅದರಿಂದ ಬೆಳಕುಗಳು ಹೊರಬರಲು ಆರಂಭವಾಗ್ತವೆ. ಇದನ್ನು ನೋಡಿ ಆರ್ಟೆಮಿಸ್ನ ಮಗ, ಈಗ ನನ್ನ ತಂದೆ ಬರ್ತಾರೆ ಎಂದು ತುಂಬ ಸಂತೋಷಗೊಳ್ತಾನೆ. ಆದರೆ ಬಹಳ ಸಮಯ ಕಳೆದರೂ ಅವನ ತಂದೆ ಅಲ್ಲಿಗೆ ಬರುವುದಿಲ್ಲ. ಹೋಲಿ ಶಾರ್ಟ್ ದುಃಖದಿಂದ, ಕ್ಷಮಿಸು, ನಾನು ನನ್ನಿಂದ ಆದಷ್ಟು ಪ್ರಯತ್ನಿಸಿದೆ ಎಂದು ಹೇಳ್ತಾಳೆ. ಅಷ್ಟರಲ್ಲಿ ಅವನಿಗೆ ನಿನ್ನ ತಂದೆ ಬೇಸ್ಮೆಂಟ್ನಲ್ಲಿ ಇದ್ದಾರೆ ಎಂಬ ವಿಚಿತ್ರ ಧ್ವನಿ ಕೇಳಿಸುತ್ತದೆ. ಅವನು ತಕ್ಷಣ ಅಲ್ಲಿಗೆ ಓಡ್ತಾನೆ. ಅಲ್ಲಿ ಅವನ ತಂದೆ ನಿಜವಾಗಿಯೂ ಇದ್ದನು. ಓಡಿ ಹೋಗಿ ಅವನನ್ನು ಕಣ್ಣೀರಿನಿಂದ ಅಪ್ಪಿಕೊಳ್ತಾನೆ. ಈ ದೃಶ್ಯವನ್ನು ನೋಡಿ ಆ ದುಷ್ಟ ಫೇರಿ ತುಂಬ ಅಸೂಯೆಗೊಳಗಾಗ್ತಾಳೆ. ಏಕೆಂದರೆ ಅವಳು ಮಾಡಲಾಗದ ಕೆಲಸವನ್ನು ಈ ಮಕ್ಕಳು ಸಾಧಿಸಿದ್ದರು. ನಂತರ ಆರ್ಟೆಮಿಸ್ನ ಮಗ ತನ್ನ ತಂದೆಗೆ, ಇವಳ ಹೆಸರು ಹೋಲಿ ಶಾಟ್, ಅವಳು ನನ್ನ ಸ್ನೇಹಿತೆ, ಫೇರಿ ಲ್ಯಾಂಡ್ನಿಂದ ಬಂದಿದ್ದಾಳೆ ಎಂದು ಪರಿಚಯಿಸುತ್ತಾನೆ. ಅವನ ತಂದೆ, ಹೌದು, ನನಗೆ ಅವಳ ಬಗ್ಗೆ ಗೊತ್ತು, ಅವಳ ತಂದೆ ಅತ್ಯಂತ ಒಳ್ಳೆಯ ವ್ಯಕ್ತಿಯಾಗಿದ್ದರು ಎಂದು ಉತ್ತರಿಸ್ತಾರೆ. ನಂತರ ಅವನು ಹೋಲಿ ಶಾಟ್ ಬಳಿ ಬಂದು, ನಿನ್ನ ತಂದೆ ತುಂಬ ಒಳ್ಳೆಯವರು, ಅವರು ಇತರರ ಜೀವ ಉಳಿಸಲು ಈ ಎಲ್ಲವನ್ನೂ ಮಾಡಿದರು ಮತ್ತು ಎಕ್ಯುಲಸ್ ಅನ್ನು ನನ್ನ ಬಳಿ ಸುರಕ್ಷಿತವಾಗಿಡಲು ಹಸ್ತಾಂತರ ಮಾಡಿದರು. ಅವರು ಯಾರನ್ನೂ ಮೋಸಗೊಳಿಸಲಿಲ್ಲ ಎಂದು ಹೇಳ್ತಾನೆ. ಆದರೆ ಯಾರು ಮೋಸ ಮಾಡಿದ್ದಾರೋ ಅವರ ಹೆಸರುಗಳನ್ನು ನಾನು ನಿನಗೆ ಹೇಳಿದ್ದೇನೆ ಎಂದು ಅವನು ಹೋಲಿಗೆ ಒಂದು ಲಿಸ್ಟ್ ಕೊಡ್ತಾನೆ ಮತ್ತು ಇದನ್ನು ನಿನ್ನ ಕಮಾಂಡರ್ಗೆ ತೋರಿಸು, ನಿನಗೆ ಸುಲಭವಾಗ್ತದೆ ಎಂದು ಹೇಳ್ತಾನೆ. ಹೋಲಿ ಶಾಟ್ ಹಾಗೇ ಮಾಡ್ತಾಳೆ. ಕಮಾಂಡರ್ ಆ ಲಿಸ್ಟ್ ನೋಡಿ ಒಬ್ಬೊಬ್ಬರಾಗಿ ಎಲ್ಲಾ ದ್ರೋಹಿಗಳನ್ನು ಹುಡುಕಲು ಆರಂಭಿಸ್ತಾಳೆ. ನಂತರ ಕೊನೆಗೆ ನಾವು ಆರ್ಟೆಮಿಸ್ನನ್ನು ನೋಡ್ತೇವೆ. ಅವನು ತನ್ನ ಮಗನಿಗೆ, ಈಗ ನನ್ನ 2ನೇ ಮಿಷನ್ ಆರಂಭವಾಗಿದೆ, ನಾನು ಶೀಘ್ರದಲ್ಲೇ ಹೊರಟು ಹೋಗುತ್ತೇನೆ ಎಂದು ಹೇಳ್ತಾನೆ. ಅವನ ಮಗ, ಡ್ಯಾಡ್, ನಾನು ಕೂಡ ನಿಮ್ಮ ಜೊತೆಗೆ ಬರ್ತೇನೆ ಎಂದು ಹೇಳ್ತಾನೆ. ನಂತರ ಅವನು ಹೊರಗೆ ಹೋಗಿ ಆ ದುಷ್ಟ ಫೇರಿಗೆ ಕರೆ ಮಾಡ್ತಾನೆ, ಸಿದ್ಧವಾಗು, ಏಕೆಂದರೆ ನಾನು ಮತ್ತು ನನ್ನ ತಂದೆ ನಿನ್ನನ್ನು ಕೊಲ್ಲಲು ಬರುತ್ತಿದ್ದೇವೆ ಎಂದು ಎಚ್ಚರಿಕೆ ನೀಡ್ತಾನೆ. ಆಮೇಲೆ ಇಬ್ಬರೂ ದುಷ್ಟ ಫೇರಿಯನ್ನು ಕೊಲ್ಲುವ ತಮ್ಮ ಮಿಷನ್ಗೆ ಹೊರಡ್ತಾರೆ ಮತ್ತು ಈ ದೃಶ್ಯದೊಂದಿಗೆ ಕಥೆಯನ್ನು ಮುಗಿಸಲಾಗುತ್ತದೆ. ಕೊನೆಯದಾಗಿ ವಿಡಿಯೋ ನೋಡೋದಕ್ಕೆ ತುಂಬ ಧನ್ಯವಾದಗಳು.